ಸಾಧ್ಯ ವಿಶೇಷಚೇತನ ಮಕ್ಕಳ ವಸತಿ ಶಾಲೆ ಹಾಗೂ ವೃತ್ತಿ ತರಬೇತಿ ಕೇಂದ್ರದ ಉದ್ಘಾಟನಾ ಸಮಾರಂಭದಲ್ಲಿ ಈ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಮಾನ್ಯ ಶ್ರೀ ಮೊಹಮ್ಮದ್ ಅಕ್ರಮ್ ಸಾರ್ ಅವರೇ, ನಗರಸಭಾ ಅಧ್ಯಕ್ಷರಾಗಿರುವಂಥ ರೂಪೇಶ್ ಕುಮಾರ್ ಅವರೇ, ವೇದಿಕೆ ಮೇಲೆ ಆಸೀನರಾಗಿರುವಂಥ ಎಲ್ಲ ದಾನಿಗಳೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಪಾಲಕರೇ, ದಾನಿಗಳೇ ಮತ್ತು ವಿಜಯನಗರ ಜಿಲ್ಲೆ ಮತ್ತು ಉಳಿದ ಜಿಲ್ಲೆಯಿಂದ ಬಂದಂಥ ಎಲ್ಲ ಮಹನೀಯರೇ, ನಿಮ್ಮೆಲ್ಲರ ಆಪ್ತರಾತ್ಮನಿಗೆ ಶರಣಾರ್ಥಿ. ಸಮಾಜದಲ್ಲಿ ಯಾವುದು ಸಾಧ್ಯ ಇಲ್ಲ ಅಂತ ನಾವೇನು ಅಂದ್ಕೊಂಡಿದ್ವಿ, ಅದನ್ನು ಸಾಧ್ಯವಾಗಿ ಮಾಡಿ ತೋರಿಸಿದವರು ಇಲ್ಲಿದ್ದಾರೆ. ಒಬ್ಬರು ಈ ಸಂಸ್ಥೆಯನ್ನು ಕಟ್ಟಿ ಹಲವಾರು ದಾನಿಗಳ ಮನೆಗೆ ತಿರುಗಿ ಅವರನ್ನು ಮನವೊಲಿಸಿ ಅವರಿಂದ ದಾನವನ್ನು ಪಡೆದಂಥ ಮೇಡಮ್ ಅವರು ಇದ್ದಾರೆ. ನಿಜವಾಗಿ ನಾವು ಹಿಂದೆ ಪುರಾಣ ಕಾಲದಲ್ಲಿ ಕೇಳ್ತಿದ್ವಿ, ಭಗೀರಥ ಮಹಾರಾಜ ಅತ್ಯಂತ ಕಷ್ಟಪಟ್ಟು ಒಂದು ಸಾಧ್ಯ ಇಲ್ಲದೆ ಇರುವಂಥ ಒಂದು ಕೆಲಸವನ್ನು ಆ ಕಾಲದಲ್ಲಿ ಮಾಡಿದ. ಅದೇ ಕೆಲಸವನ್ನು ಈ ಕಾಲದಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಈ ಹೊಸಪೇಟೆಯಲ್ಲಿ ಈ ಮೇಡಮ್ ಅವರು ಮಾಡಿದ್ದಾರೆ. ನಿಜವಾಗಿ ಅವ್ರಿಗೆ ಎಷ್ಟು ನಾವು ಧನ್ಯವಾದ ಹೇಳೋದಕ್ಕೂ ಕಡಿಮೆ. ಅದರ ಜೊತೆಗೆ ಇನ್ನೂ ಇಬ್ಬರಿದ್ದಾರೆ. ಈ ಕಟ್ಟಡವನ್ನು ಡಿಸೈನ್ ಮಾಡಿದಂಥ ಶಿಲ್ಪಿ. ನಿಜವಾಗಿ ಆ ಮಕ್ಕಳು ಯಾವ ರೀತಿ ಬದುಕಬೇಕು, ಮಕ್ಕಳು ಓಡಾಡ್ತಿರ್ತಾರೆ, ಮಕ್ಕಳಿಗೆ ಅವರಿಗೆ ಅವ್ರದಂಥ ಜ್ಞಾನ ಇರಲ್ಲ. ಅಂಥ ಮಕ್ಕಳು ಯಾವ ರೀತಿ ಇರಬೇಕೋ ಅವ್ರಿಗೆ ಅಂಥ ರೀತಿ ಕಟ್ಟಡವನ್ನು ನಾವು ಡಿಸೈನ್ ಮಾಡಿದರೆ ಅವರಿಗೆ ತೊಂದರೆ ಆಗೋದಲ್ಲ ಅನ್ನೋದನ್ನು ಯೋಚನೆ ಮಾಡಿ ಡಿಸೈನ್ ಮಾಡಿ ಅದನ್ನು ಫ್ರೀಯಾಗಿ ಅವರನ್ನು ಆ ಕೆಲಸವನ್ನು ಮಾಡಿಕೊಟ್ಟಿದ್ದಾರೆ. ನಿಜವಾಗಿ ಅವ್ರದೇ ದೊಡ್ಡ ಕೆಲಸ, ದಾನಿಗಳು ದೊಡ್ಡ ಕೆಲಸ ಅಲ್ಲ. ಇಂಥ ಕಟ್ಟಡವನ್ನು ಯಾವ ರೀತಿ ಇರಬೇಕಂತ ನಿರ್ಮಾಣ ಮಾಡಲು ಏನೋ ಅವ್ರು ಡಿಸೈನ್ ಮಾಡಿದ್ರೆ ನಿಜವಾಗಿ ಅವರಿಗೆ ದೊಡ್ಡ ನಮಸ್ಕಾರವನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ಈ ವೇದಿಕೆಯಲ್ಲಿ ಇರುವಂಥ ಎಲ್ಲ ದಾನಿಗಳು, ನಿಜವಾಗಿ ನಾವು ಎಲ್ಲೆಲ್ಲೋ ನಮ್ಮ ದಾನವನ್ನು ಮಾಡ್ತೀವಿ. ಬಹಳ ಜನ ಈ ಕಾಲದಲ್ಲಿ ಏನಾಗಿದೆ ಅಂದರೆ, ನೀವೆಲ್ಲ ನೋಡಿರ್ಬೋದು, ಹೊಸಪೇಟೆ, ಸಂಡೂರು, ಬಳ್ಳಾರಿ ಈ ಭಾಗಗಳಲ್ಲಿ ಜನ ಯಾವ್ದು ಬರ್ತಾರಂದ್ರೆ ಬರೇ ಗುಡಿಗಳು ಕಟ್ಟಕ್ಕೆ ಬರ್ತಾ ಇದ್ದಾರೆ. ಎಲ್ಲೆಲ್ಲೋ ಬಿದ್ದಿದ್ದ ಗುಡಿಗಳನ್ನ ಇವಾಗ ಹೊಸ ಕಟ್ಟಿ ಸುಮಾರು ಅವು ಏನೋ 1,00,000 2 ಲಕ್ಷ ಅಲ್ಲ, 1.5 ಕೋಟಿ 2 ಕೋಟಿ 3 ಕೋಟಿ ನಮಗೆ ಪ್ರಾಜೆಕ್ಟ್ ಇದನ್ನ ತಂದು ಕೊಡ್ತಾರೆ. ಅದನ್ನೇನು ಬೇಕಾಗಿಲ್ಲ, ಬೇಕಾದಷ್ಟು ದೇವರುಗಳೆಲ್ಲ ಇವಾಗ ಇದ್ದಾರೆ. ಆದರೆ ದೇವರುಗಳೇನು ಕಡಿಮೆ ಆಗಿಲ್ಲ ನಮಗೆ. ನಮ್ಮ ಮನೆಯಲ್ಲಿದ್ದಾರೆ, ನಮ್ಮ ಊರಿನಲ್ಲಿದ್ದಾರೆ, ಬೇರೆ ಬೇರೆ ಕಡೆಗೆಲ್ಲ ಬೇಕಾದಂಥ ದೊಡ್ಡ ದೊಡ್ಡ ದೇವರಿದ್ದಾರೆ. ಆ ದೇವರಿಗೆ ಕೊಡೋಂಥವ್ರು ಭಾಳ ಜನ ಇದ್ದಾರೆ. ಆದರೆ ಇಂಥ ಸಂಸ್ಥೆಗಳಿಗೆ ಕೊಡೋರು ಭಾಳ ಕಡಿಮೆ. ನೀವೇನಾದರೂ ನಿಮ್ಮ ಮನೆ ದೇವರಿಗೆ ನೀವು ಇಷ್ಟಪಟ್ಟಂಥ ದೇವರಿಗೆ ಏನಾದರೂ ಸಹಾಯ ಮಾಡ್ಬೇಕಂದ್ರೆ ಇಂಥ ಸಂಸ್ಥೆಗೆ ಸಹಾಯ ಮಾಡಿದ್ರೆ ಸಾಕು, ಅದು ದೇವರ ಸೇವೆ ಆಗ್ತಾ ಇದೆ. ನಾವು ನಮ್ಮ ಹಲವಾರು ಕಾರ್ಯಕ್ರಮಗಳನ್ನ ನಮ್ಮ ಮನೆಯಲ್ಲಿ ಮಾಡ್ತಾ ಇರ್ತೀವಿ. ಹಲವಾರು ಕಾರ್ಯಕ್ರಮಗಳನ್ನ, ಶುಭ ಕಾರ್ಯಕ್ರಮಗಳನ್ನ ನಮ್ಮ ಮನೆಗಳಲ್ಲಿ ಮಾಡ್ತಾ ಇರ್ತೀವಿ. ನಮ್ಮ ಹುಟ್ಟಿದ ಹಬ್ಬ ಮಾಡ್ಕೊಳ್ತೀವಿ, ನಮ್ಮ ಮಕ್ಕಳ ತೊಟ್ಲ ಕಾರ್ಯಕ್ರಮ ಮಾಡ್ತಾ ಇದೀವಿ, ನಮ್ಮ ಸೊಸೆಯ ಶ್ರೀಮಂತ ಕಾರ್ಯಕ್ರಮ ಮಾಡ್ತೇವೆ. ಅಂತ ಕಾರ್ಯಕ್ರಮ ಮಾಡಿದಾಗ ನಾವು ಇಲ್ಲಿ ಬಂದು ಆ ಮಕ್ಕಳಿಗೆ ಒಂದು ಸ್ವಲ್ಪ ಪ್ರಸಾದವನ್ನು, ಊಟವನ್ನು ಹಾಕಿದ್ರೆ, ಒಂದು ಊಟ ಹಾಕಿದ್ರೆ ಸಾಕು, ಒಂದು ದಿನದ ಒಂದು ಊಟದ ಖರ್ಚನ್ನು ನಾವು ಕೊಟ್ಟರೆ ನಾವೆಲ್ಲೇ ಖರ್ಚು ಮಾಡ್ತೀವಲ್ಲ ಅದು ಏನು ಉಪಯೋಗ ಆಗಲ್ಲ. ಆದ್ರೆ ಇದು ನಿಜವಾಗಿ ನಾವು ಸಮಾಜದಲ್ಲಿ ಯಾವ ನಮ್ಮ ಮಕ್ಕಳನ್ನ ನಾವು ನೋಡ್ಕೊಳಕ್ ಆಗಲ್ಲ. ಒಬ್ಬ ಮನೆಯಲ್ಲಿ ಯಾರಾದರೂ ಅನಾರೋಗ್ಯ ಪಡೆದು ಇದ್ದರೆ ಅವರನ್ನು ಸುಧಾರಿಸದೇ ಆ ಮನೆಯಲ್ಲಿರುವಂಥ ಎಲ್ಲರಿಗೂ ತೊಂದರೆ ಆಗ್ತದೆ. ಆದರೆ ಅಂಥ ಮಕ್ಕಳನ್ನು ಇವತ್ತು ತಮ್ಮಲ್ಲಿ ಇಟ್ಕೊಂಡು ಮಕ್ಕಳನ್ನ ಯಾರು ಹೇಳ್ತಿರ್ತಾರೆ ಅವ್ರಿಗಿಂತ ಜಾಸ್ತಿ ಪ್ರೀತಿಯನ್ನು ತೋರಿಸಿ ಅವರ ಎಲ್ಲ ಕಷ್ಟಗಳನ್ನ, ಅವರೆಲ್ಲ ವಲಸೆಗಳನ್ನು ತೊಳೆದು ಇವತ್ತು ಈ ಸಮಾಜಕ್ಕೆ ಅಂಥ ಹುಡುಗರನ್ನ ಅವರಿಗೊಂದು ಏನೊಂದು ಜೀವನವನ್ನು ಕೊಡ್ತಾ ಇದ್ದಾರೆ. ನಿಜವಾಗಿ ಆ ಮೇಡಮ್ಗೆ ನಾವೆಲ್ಲ ಕೂತವ್ರಿಗೆ ಎಷ್ಟು ಧನ್ಯವಾದ ನೀಡಿಸೋದು ಕಡಿಮೆನೇ. ಅದು ಎಷ್ಟು 1,000 ಕೋಟಿ ಧನ್ಯವಾದ ನೀಡಿಸೋದು ಕಡಿಮೆ. ಯಾಕಂದ್ರೆ ನಮ್ಮ ಮಕ್ಕಳು ಏನಾದ್ರು ನಮ್ಮ ಮೈ ಮೇಲೆ ಮಾಡಿದ್ರೆ ನಾವು ಎಷ್ಟು ಸಿಟಿ ಬಂದು ನಾವು ಜಗಳ ಮಾಡ್ತೀವಿ, ಹೊಡಿತೀವಿ, ಬಡಿತೀವಿ. ಆದರೆ ಆ ಮಕ್ಕಳು ಅವ್ರಿಗೆ ಬುದ್ಧಿನೇ ಇಲ್ಲ. ಕೆಲವರಿಗೆ ಹೇಳಿದ್ರು ಮೇಡಮ್ ಅವರು, ಅವರ ಮಗನ ಪರಿಸ್ಥಿತಿಯನ್ನು ಹೇಳಿದ್ರು. ಅಂಥವು ಎಷ್ಟೋ 100 ಈ ಸಮಾಜದಲ್ಲಿ ಇದ್ದಾವೆ. ನಾವು ಕಾಪಾಡೋದು, ನಾವು ನಮ್ಮ ಕೈಲಿ ಆಗದಂಥ ಕೆಲಸವನ್ನ, ನಾವು ಕೊಡುವಂಥ ಪ್ರೀತಿಯನ್ನ, ನಾವು ಕೊಡುವಂಥ ಜೀವನವನ್ನ ಆ ಮೇಡಮ್ ಇವತ್ತು ಕೊಡ್ತಿದ್ದಾರೆ. ಆ ಮಕ್ಕಳಿಗೆ ಇದ್ದಾರೆ ಮಕ್ಕಳು. ನಿಜವಾಗಿ ಆ ಕೆಲಸವನ್ನ ಯಾರೋ ಭಾಳ ದುಡ್ಡಿದ್ದಾರೆಲ್ಲ ಭಾಳ ದೊಡ್ಡ ಯೋಚನೆ ಮಾಡ್ತಾರೆ. ದೊಡ್ಡ ಗುಡಿ ಕಟ್ಟಬೇಕು, ದೊಡ್ಡ ಸಮಸ್ಯೆ ಮಾಡಬೇಕು, ನಾವು ಹೆಸರು ತಗೋಬೇಕಂತ ಮಾಡ್ತಾರೆ. ಆದರೆ ಅಂತ ಮಕ್ಕಳನ್ನ ನಾನು ಒಂದು ಸಂಸ್ಥೆಯನ್ನ ಹುಟ್ಟಾಕಿ ಆ ಮಕ್ಕಳನ್ನ ನನ್ನ ಮಕ್ಕಳಾಗಿ ನೋಡಿಕೊಂಡು ಈ ಸಮಾಜದಲ್ಲಿ ಬದುಕಿರುವಂತ ಎಲ್ಲ ಪಾಲಕರಿಗೆ ಒಂದು
ಮೇಡಮ್ ನನ್ನ ಜೊತೆಗೆ ಈಗ 1 ವರ್ಷದಿಂದ ಅವ್ರು ನನಗೆ ಪರಿಚಯ ಇದ್ದಾರೆ. ನಾನು ಅಲ್ಲಿ ಹಳೆ ಕಟ್ಟಡ ಇದ್ದಾಗಿಂದನೂ ಬರ್ತಾ ಇದ್ದೀನಿ. ಯಾವಾಗ ಬಂದ್ರು ಇಲ್ಲಿ ಬಂದು ತೋರಿಸ್ಕೊಂಡೋರು, ಇಲ್ಲಿ ಬಂದು ನೋಡೋರು. ನಾನು ಇದನ್ನ ನೋಡಿದ ಕೂಡಲೇ ಆಶ್ಚರ್ಯ ಆಗ್ತಿದ್ದೆ, ಇಂಥ ದೊಡ್ಡ ಕಟ್ಟಡವನ್ನು ಇವನು ಕಟ್ಟಕ್ಕೆ ನಿಂತ್ಕೊಂಡ್ರೆ ಯಾರು ಕೊಡ್ತಾರೋ ಏನೋ ಅಂತ. ನಿಜವಾಗಿ ನಾನು ಹೇಳಿದೆ ಮೇಡಮ್ ಇವತ್ತು ಏನೋ ದಾನವಾಗಿ ಕೊಡ್ತಿದ್ದಾರೆ, ಇದೇ ಮೊದಲು. ನಾವೆಲ್ಲ ಏನು ದಾನ ಮಾಡ್ತಿದೀವಲ್ಲ, ನಾವು ನಿರಂತರವಾಗಿ ಮಾಡ್ತೀವಿ ಅಂತ ನಾವೇನು ಹೇಳ್ತಾ ಇಲ್ಲ. ಆದರೆ ದಾನವನ್ನು ಒಂದ್ಸಲ ಮಾಡಿದ್ರೆ ಮತ್ತೆ ಯಾರು ಕೊಡೋದಿಲ್ಲ. ದಯಮಾಡಿ ನೀವೇನ್ ಮಾಡ್ತಿದ್ರಿ ಇದನ್ನ ಮತ್ತೆ ಸಣ್ಣ ಸಣ್ಣ ದಾನಗಳಾಗಿ ಅವ್ರನ್ನ ಹುಡುಕ್ರಿ. ಒಂದಿನದ್ದು ಊಟದ್ದು, 1 ವರ್ಷದ ಖರ್ಚು, ಅಥವಾ 1 ತಿಂಗಳ ಖರ್ಚು, ಒಂದು 15 ದಿನದ ಖರ್ಚು, ಅಥವಾ ಒಂದು 10 ಮಕ್ಕಳದ್ದು, ಒಂದು 20 ಮಕ್ಕಳದ್ದು ಯಾರಾದ್ರೂ ಸ್ಪಾನ್ಸರ್ ಮಾಡಿದ್ರೆ ಅಂತ ನೀವು ಹುಡುಕಿರಿ. ಅದಾದ್ರೆ ನಿರಂತರವಾಗಿ ಈ ಸಂಸ್ಥೆ ನಡೆಯಕ್ಕೆ ಸಾಧ್ಯ ಇದೆ. ಇಲ್ಲ ಸಾಧ್ಯ ಇಲ್ಲ ಮೇಡಮ್. ಯಾಕಂದ್ರೆ ಕೊಟ್ಟಂತಾರೆ ಯಾರೋ ಒಂದ್ಸತಿ ಹೋದ್ರೆ ಏನು ಇವ್ರ ಕಾರ್ಡ್ ಅಂತ ನಾವೇ ಹೇಳ್ತೀವಿ. ಪ್ರತಿ ಸಾರಿ ಅವ್ರಿಗೆ ಹೇಳಿದ್ರು, ಅವರು ದುಡ್ಡು ಕೇಳಕ್ ಹೋದಾಗ ಏನೇನು ಅನುಭವ ಆಗುತ್ತೋ ನನಗೆ ಮುಂದೆ ಹೇಳಿದ್ರು. ನಿಜವಾಗಿ ಹೇಳಿದ್ರು, ಮೇಡಮ್ ನೀವು ಇದರಲ್ಲಿ ನಾಚಿಕೆ ಪಟ್ರೆ, ಮುಜುಗರ ಪಟ್ರೆ ಈ ಸಮಸ್ಯೆನ ನಡೆಸ್ಕೊಂಡು ಹೋಗಕ್ಕೆ ಸಾಧ್ಯ ಇಲ್ಲ. ನಾವು ಬೇಡ್ತಾ ಇರೋದು, ನಾನು ಮೇಡಮ್ ದಯಮಾಡಿ ನನ್ನ ಮಾತನ್ನು ತಪ್ಪು ತಿಳ್ಕೊಬಾರ್ದು ದಯಮಾಡಿ. ಯಾಕಂದ್ರೆ ನಾವು ಬೇಡ್ತಿರೋದು ನಾವು ಭಿಕ್ಷೆಯನ್ನು ಬೇಡ್ತಿರೋಂಥ ನಾವು ಇವ್ರ ಮನೆಗೆ ಹೋದ್ರೆ ಹೆಂಗ, ಅವ್ರ ಮನೆಗೆ ಹೋದ್ರೆ ಹೆಂಗ, ಅಲ್ಲಿ ಕೇಳಿದ್ರೆ ಹೆಂಗ, ಇಲ್ಲಿ ಕೇಳಿದ್ರೆ ಅಂತ ನಾವೇನು ನಾಚಿಕೆ ಪಟ್ಟು ಹಂಗೆ ಇದ್ರೆ ನಮ್ಮ ಹೊಟ್ಟೆ ಖಾಲಿ ಇರ್ತದೆ, ಹೊಟ್ಟೆ ತುಂಬೋದಲ್ಲ. ನಾವು ನಾಚಿಕೆಯನ್ನು ಬಿಡಬೇಕು, ನಮ್ಮ ಗೌರವವನ್ನು ಬಿಡಬೇಕು, ನಮ್ಮ ಘನತೆಯನ್ನು ಬಿಡಬೇಕು. ಬಿಟ್ಟು ನಾವು ಈ ಮಕ್ಕಳಿಗಾಗಿ ಈ ಸಮಾಜದಲ್ಲಿ ಹೋಗಿ ದಾನಿಗಳನ್ನು ಹುಡುಕ್ತಾ ಇದ್ದಾರೆ. ನಿಜವಾಗಿ ಅದು ಬಹಳ ಕಷ್ಟದ ಕೆಲಸ. ಅದು ಇಲ್ಲಿ ವೇದಿಕೆ ನಿಂತ್ಕೊಂಡು ಮಾತಾಡಿ ಸುಲಭ ಇಲ್ಲ. ಅದನ್ನ ದಾನಿಗಳ ಹತ್ರ ಹೋಗಿ ನಾವು ದಾನ ತಗೊಬರೋದು ಅಷ್ಟು ಸುಲಭ ಇಲ್ಲ. ಅವ್ರು ಎಷ್ಟು 100 ಮಾತು ಅಂದು ಕೊಟ್ಟು ಕೊಡಲಿ, ಅವ್ರು 100 ಅಲ್ಲ 1000 ಮಾತು ಅಂದ್ರು ಮೇಡಮ್ ಅದನ್ನ ಅನ್ಸ್ಕೊಂಡು ನೀವು ಅವ್ರಿಗೆ ಬಿಡಬಾರ್ದು. ನೀವು ಯಾರ ಹತ್ರ ಹೋಗಿರ್ತೀರ ಕೊನೆಗೆ 100 ಕೊಡ್ತೀವಿ ಅಂದ್ರೆ 50 ರೂಪಾಯಿ ಕೊಟ್ಟರೆ ಅದನ್ನ ಇಸ್ಕೊಂಬರಿ. ಅದು ಒಂದು ಇದಕ್ಕೆ ಒಂದು ಸಹಾಯ ಆಗ್ಬೇಕಂತ ನಾನು ಭಾಳ ಅವ್ರ ಹತ್ರ ಚರ್ಚೆ ಮಾಡಿದೆ. ನಿಜವಾಗಿ ಆ ಮೇಡಮ್ ಅಲ್ಲೆಲ್ಲೋ ಕೊಡಗಿನಾಗ ಅಂತ ತಂಪಾದ ವಾತಾವರಣದಲ್ಲಿ ಆರಾಮಾಗಿದ್ದು ಜೀವನ ಮಾಡಬೇಕಾಗಿದ್ದು ಇಲ್ಲಿ ಒಂದು ಬಿಸಿಲು ನಾಟಿನಲ್ಲಿ ಅದು ಅಯ್ಯೋ ಈ ಮೈನಿಂಗ್ ಏರಿಯಾದಲ್ಲಿ ನಾವು ಜನ ಏನಿದ್ರು ಬಹಳ ಒಟ್ಟು ಜನ ಯಾರ ನಮ್ಮನ್ನು ಮಾತಾಡೇ ಅಂತಂತೀವಿ. ಅಂಥದ್ದಲ್ಲಿ ಬಂದು ಅಷ್ಟು ಮೃದುವಾಗಿ ಮಾತಾಡಂತ ಒಬ್ಬ ಹೆಣ್ಮಗಳ ಇಷ್ಟು ದೊಡ್ಡ ಸಂಸ್ಥೆಯನ್ನು ಕಟ್ಟಿದಾರಲ್ಲ. ನಿಜವಾಗಿ ನಾವೆಲ್ಲರೂ ಈ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆ ನಾವೆಲ್ಲರೂ ಹೆಮ್ಮೆ ಪಡ್ಬೇಕು. ಯಾಕಂದ್ರೆ ಅದಕ್ಕೆ ನಿರಂತರವಾಗಿ ನಮ್ಮ ಸಹಾಯ ಬೇಕು. ನಿಜವಾಗಿ ನಾನು ಹೇಳ್ತಿರೋದು ಯಾರಾದ್ರೂ ಕೋಟಿಗಟ್ಟಲೆ ಸಹಾಯ ಮಾಡೋದು ಹೇಳ್ತಾ ಇಲ್ಲ, ಲಕ್ಷಗಟ್ಟಲೆ ಸಹಾಯ ಮಾಡೋದು ಹೇಳ್ತಾ ಇಲ್ಲ. ನಿಮ್ಗೆ ಎಷ್ಟು ಸಾಧ್ಯ ಇದೆ ನೀವು 100 ಕೊಡ್ರಿ, 10 ಕೊಡ್ರಿ, 50 ಕೊಡ್ರಿ, 1000 ಕೊಡ್ರಿ, 50,000 ಕೊಡ್ರಿ. ಅದು ಈ ಸಂಸ್ಥೆಗೆ ಒಂದು ಹಣೆಯನ್ನು ಕೂಡಿದ್ರೆ ಒಂದು ಹಣ ಆಗಿ ದೊಡ್ಡದಾಗಿ ಬೆಳೀತಾ ಇದೆ. ಆ ಸಂಸ್ಥೆಯನ್ನು ಬೆಳೆಸುವಂತ ಕೆಲಸವನ್ನ ಅವ್ರಿಗೆ ಒಂದೇ ಅಲ್ಲ, ನಾವು ಸಮಾಜದರಾಗಿ ನಾವು ಜವಾಬ್ದಾರಿ ತಗೊಳ್ಳೋಣ. ನಮಗೂ ಸಮಾಜದ ಕೆಲವು ಕರ್ತವ್ಯಗಳನ್ನು ಮಾಡುವಂತ ಜವಾಬ್ದಾರಿ ನಮ್ಮಲ್ಲಿ ಇದೆ. ಅದನ್ನು ನಾವು ನಮ್ಮ ದೊಡ್ಡದಾಗೇನಲ್ಲ, ಸಣ್ಣದಾಗಿ ಅದನ್ನ ಜವಾಬ್ದಾರಿಗಳನ್ನು ತಗೊಂಡು ನಾವು ಈ ಸಂಸ್ಥೆಯನ್ನ ಬೆಳೆಸೋಣ. ಈ ಸಂಸ್ಥೆಯ ಜೊತೆಗೆ ಯಾವಾಗ ನಾವು ಇರೋಣ ಅಂತ ಹೇಳ್ತಾ, ಈಗ ಈ ಸಾಧ್ಯ ನಮ್ಮ BKG ಕುಟುಂಬದ ಕುಟುಂಬದ ಸದಸ್ಯರು ಅಂತ ನಾವು ತಿಳ್ಕೊಂಡು ಮುಂದೆ ಬರುವ ದಿನಗಳಲ್ಲಿ ನಿರಂತರವಾಗಿ ಅವರಿಗೆ ಸಹಾಯವನ್ನು ಸಹಕಾರವನ್ನು ಮಾಡ್ತೀವಿ. ಒಂದನ್ನ ನಾನಿಲ್ಲಿ ಅನೌನ್ಸ್ ಮಾಡ್ತಾ ಇದ್ದೀನಿ. ನಮ್ಮ ತೀರ್ಥರೂಪ ತಂದೆಯವರು B. ಕುಮಾರ್ ಗೌಡರು ನವೆಂಬರ್ 9ನೇ ತಾರೀಕಿಗೆ ಹೇಳಿದ್ದಾರೆ. ಅವತ್ತಿನ ಎಲ್ಲಾ ಪ್ರಸಾದ ವ್ಯವಸ್ಥೆಯನ್ನ ನಮ್ಮ ಸಂಸ್ಥೆ ಕಡೆಯಿಂದ, ನಮ್ಮ ಕುಟುಂಬದ ಕಡೆಯಿಂದ ಮಾಡ್ತೀನಿ ಪ್ರತಿ ವರ್ಷ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ ಮಾತೆ.